ಬೆಂಗಳೂರು ಟು ಹಾಸನ್ ಹೈವೇ. ಮೇ ಬಿ ಹಾಸನ್ ಮಳೆ ವೆದರ್ ಇದೆ, ಮಳೆ ಬರ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ವೆದರ್ ಫುಲ್ ಕೋಲ್ಡ್ ಇದೆ. ಮೊದಲೆಲ್ಲ ಹಾಸನ್ ಟು ಬ್ಯಾಂಗ್ಳೂರು ಟು ಹಾಸನ್ ಹೋಗ್ಕೊಂಡ್ರೆ ಮಿನಿಮಮ್ 4.5-5 ಅವರ್ಸ್ ಆಗ್ತಾಯಿತ್ತು. ಈಗೇನಿಲ್ಲ, 2 hours 15 minutes ಸಾಕು, 20 minutes ಮ್ಯಾಕ್ಸಿಮಮ್. ಸ್ವಲ್ಪ 100+120+ ಹೋಗೋರಿಗೆಲ್ಲ ವಿತಿನ್ 2 hours ರೀಚ್ ಆಗಿಬಿಡ್ತಾರೆ. ಬಟ್ ಅಷ್ಟೊಂದು ಸ್ಪೀಡ್ ಒಳ್ಳೇದಲ್ಲ ಅನಿಸುತ್ತೆ. ಯಾಕೆಂದರೆ ನೀವು ಎಕ್ಸ್ಪರ್ಟ್ ಇದ್ದರೂ ಎದುರುಗಡೆ ಹೋಗ್ತಾ ಇರೋರು ಎಕ್ಸ್ಪರ್ಟ್ ಇರಬೇಕಲ್ಲ. ಅಪರೂಪ ಗಾಡಿ ತೊಗೊಂಡು ಬಂದಿರ್ತಾರೆ, ಅವರೆಲ್ಲ ಓಡ್ಸೋಕ್ಕೆ ಕಷ್ಟ ಅಲ್ಲ. ನೋಡಿ, ಬೈಕರ್ಸು ವೀಕೆಂಡ್ ಬಂತು ಅಂದರೆ ಗಾಡಿ ಎತ್ಕೊಂಡು ಹೋಗ್ತಾ ಇರ್ತಾರೆ, ಲಾಂಗ್ ಟ್ರಿಪ್. ಬಟ್ ಎಷ್ಟು ಹೋಗ್ತಾರೆ, ಎಷ್ಟು ದೂರ ಹೋಗ್ತಾರೆ ಅಂತ ಗೊತ್ತಿಲ್ಲ. ನೋಡಿ, ಫುಲ್ ಸ್ಪೀಡ್ ಆದ್ರೆ ಇವಾಗ ಹೋಗ್ತಾರೆ. ಈಗ ಸುಮ್ಮನೆ ಅಂತ ನೋಡಿ, ಫ್ಲೈಓವರ್ ಮಾಡಿದ್ದಾರೆ ಇಲ್ಲೊಂದು. ಸೊ ಕೆಳಗಡೆ ಊರು ಅಂದರೆ ಅಲ್ಲಿ ಸ್ವಲ್ಪ ವೆಹಿಕಲ್ಸ್ ಎಲ್ಲ ಜಾಸ್ತಿ ಓಡಾಡ್ತಾಯಿದ್ರೆ ಒಂದು ಫ್ಲೈಓವರ್ ಮಾಡಿದ್ದಾರೆ. ಹಾಸನ್ ಟು ಬೆಂಗಳೂರು ಸುಮಾರು ಎಲ್ಲ ಕಡೆ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಇಷ್ಟು ಟೈಮ್ ಸೇವ್ ಆಗೋದು ನಮಗೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೈವೇ, ನ್ಯಾಷನಲ್ ಹೈವೇ. ಕೆಲವು ಜನ ಓಡಾಡ್ತಾನೆ ಇರ್ತಾರೆ ಯಾವಾಗಲೂ, ಬಟ್ ಮತ್ತೆ ಕೇಳ್ತಾ ಇರ್ತಾರೆ ಏನು ಮಾಡಿದ್ದಾರೆ. ಇದೆ ಮಾಡಿರೋದು ಇಂಡಿಯಾ ಫುಲ್. ಟ್ರಾವೆಲಿಂಗ್ ಟೈಮ್ ಕಮ್ಮಿ ಮಾಡಿದ್ದಾರೆ, ಫ್ಯೂಯಲ್ ಸೇವಿಂಗ್ ಮಾಡಿದ್ದಾರೆ. ಮೊದಲಾದರೆ ಟೈಮು ಆಗ್ತಾಯಿತ್ತು, ಫ್ಯೂಯಲ್ ಖರ್ಚಾಗ್ತಾಯಿತ್ತು, ಪ್ರತಿ ಊರ ಹತ್ರ ಹಂಪ್ಸ್ಗಳು, ಅದು ಇದು ಟ್ರಾಫಿಕ್ಕು, ಮೈಕೈ ಎಲ್ಲ ನೋವು ಆಗ್ತಾಯಿತ್ತು. ಈಗ ಒಂಥರ ಇದು ಹಾಸನ್ ಟು ಬ್ಯಾಂಗ್ಳೂರು ಹೆಂಗಾಗಿದೆ ಅಂದರೆ ಪಕ್ಕದ ಮನೆ, 1-2 hours ಹೋಗೋಣ ಅನ್ನೋ ಥರ ಆಗ್ಬಿಟ್ಟಿದೆ. 2 hours 2.5 hours 2.5 hours ಬೇಡ. ಸಮ್ಟೈಮ್ಸು ವೀಕೆಂಡ್ ಸ್ವಲ್ಪ 2.5 hours ಆಗ್ಬೋದು. ಅದು ಬಿಟ್ಟರೆ ವೀಕ್ ಡೇಸ್ ಎಲ್ಲ ಹೊರಟ್ಬಿಟ್ರೆ 2 hours ಅಷ್ಟೇ. ರೋಡ್ ಎಷ್ಟು ಕ್ಲೀನಾಗಿದೆ, ಎಷ್ಟು ಚೆನ್ನಾಗಿದೆ ಅಂದರೆ ಅರೌಂಡ್ ನಾನು ಫಿಫ್ತ್ ಗೇರ್ ಹಾಕಿ ಅರೌಂಡ್ 25 kilometers ಆಯಿತು. ಇದುವರೆಗೂ ಒಂದು ಸತಿನೂ ಬ್ರೇಕು ಇರ್ದಿಲ್ಲ, ಗೇರು ಚೇಂಜ್ ಮಾಡಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀವಿ. ಅಷ್ಟು ಕ್ಲೀನಾಗಿದೆ ರೋಡು. ಎಷ್ಟು ಹೈವೇ ಖಾಲಿ ಇದ್ರೂ ಜನಕ್ಕೆ ಸಾಕಾಗೋದೇ ಇಲ್ಲಪ್ಪ. ರೈಟಲ್ಲಿ ಹೋಗ್ತಾರೆ, ಲೆಫ್ಟ್ ಬಂದುಬಿಡ್ತಾರೆ, ಲೆಫ್ಟಲ್ಲಿರೋ ರೈಟ್ಗೆ ಹೋಗ್ಬಿಡ್ತಾರೆ. ಅದೇನು ಸ್ವಲ್ಪ ಬರೋರು ಬಿಡೋಣ ಆಮೇಲೆ ಹೋಗೋಣ ಅನ್ನೋದು ಇಲ್ಲವೇ ಇಲ್ಲ ಕಾನ್ಸೆಪ್ಟ್ ಯಾರಿಗೂ. ನಮ್ಮ
ಮಡದಿ ಅವರು ಕಾಲ್ ಮಾಡಿದ್ರು, ಇನ್ನೂ ಎಲ್ಲಿದ್ದೀರಾ ರೀ ಬಂದಿಲ್ವಾ ಅಂತ. ಓಕೆ ಬಾಯ್. ಮಡದಿ ಫೋನ್ ರಿಸೀವ್ ಮಾಡಬೇಕಿಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ.